ಅಲ್ಕಣ್ ಕವಿತಾ, ನಿಮ್ಮ ಅಪ್ಪನ ಕರೆದಿದ್ದಕ್ಕೆ ಏನು ಹೇಳ್ತು? ಹಾಂ, ಇವಾಗ ನಿಮ್ಮ ಅಣ್ಣರಿಬ್ರು ಬಂದವರಲ್ಲ, ನಡಿ ಮಾತಾಡೋಣ. ನಿಮ್ಮ ಅಪ್ಪನ ಕರೆಯೋಕ್ಕಿಲ್ವೇ? ಚಿಕ್ಕಮ್ಮ ಕರೆದಿದ್ದಕ್ಕೆ ಏನು ಹೇಳ್ತು ಗೊತ್ತಾ ಅಪ್ಪಯ್ಯ? ನೀನೇ ಮಾತಾಡಮ್ಮ ಅಂತ, ನಾನು ಯಾತ ಮಾತಾಡಲ್ಲ, ನಾನು ಒಟ್ಟು ಟೆನ್ಷನ್ ತಗೊಂಬಕ್ಕಾಗಲ್ಲ. ನೀನೇ ಹೋಗಿ ಕೇಳು. ನಾನು ಕೇಳಿರೋ ಅಟ್ಟು ನಾನು ಅಲ್ಲೇ ಹೇಳಿದ್ದೀನಿ, ಅವ್ರು ಕೇಳಲ್ಲ ನನ್ನ ಮಕ್ಕಳು. ನೀನೇ ಹೋಗಿ ಕೇಳು ಅಂತು ಇಷ್ಟೇ. ಹಂಗೇನು ನಾನೇ ಇಲ್ಲಿ ಮನೆ ಮಾಡ್ಕೊಂಡು ನಾನೇ ಇಲ್ಲಿ ಬಂದು ನಾನೇ ನೋಡ್ಕೊಂತೀನಿ. ನನಗೂ ಹೊಲ ಮನೆ ಪಾತ್ರ ಸಾಮಾನು ಎಲ್ಲ ನನಗೆ ಭಾಗ ಬೇಕು ಅಂತ ಅನ್ನು ನೀನು ಅಷ್ಟೇ. ಸರಿ ಚಿಕ್ಕಮ್ಮ, ಬಾ, ಇಬ್ಬರು ಬಂದವ್ರಂತೆ ಮಾತಾಡೋಣ. ಆವಾಗಲೇ ಕರ್ದ ಅವನು. ದೇವು ಬಾರಮಣಿ ಬಾ, ಅದೇನು ಮಾತಾಡೋಕ್ಕೇನೋ ಮಾತಾಡ್ಬೇಕು ಅಂದಂತಲ್ಲ, ಬಾ ಅಂತಂದ. ಬಾ ಹೋಗೋಣ. ಇವ್ನು ಯಾತು ಮಾತಾಡಲ್ಲಮ್ಮ, ಇವನು ವೇದ ಇದ್ದಾನಲ್ಲ, ಇವನು ಬೋಳು ಒಳ್ಳೆಯನಲ್ಲ. ಅವ್ನು ಹೆಂಗೋ ಪರವಾಗಿಲ್ಲ, ದೊಡ್ಡವನು ಹೆಂಗೋ ಒಂದಿಟ್ಟು ದಾರಿ ಬರ್ತಾನೆ. ಇವ್ನು ಎಳ್ಳೆನೇ ಇದ್ದಾನಲ್ಲ, ಇವನು ಒಳ್ಳೆಯನಲ್ಲ ಇವನು. ಮತ್ತು ಏನೊಂದು ವಿಚಾರದಾಗೆ ಆಗಲಿ ಇವನೇ ಪರವಾಗಿಲ್ಲ. ಆದರೆ ಇವಳು ರೊಚ್ಚು ಇದ್ದಾಳಲ್ಲ, ಇವಳೇ ಬದಲಾಯಿಸಿರೋದು ಇವನ್ನ. ಇವ್ನು ನಮ್ಮ ಅಣ್ಣ ದೊಡ್ಡನು ಪರವಾಗಿಲ್ಲ, ವಾಸಿ. ನಾವು ಹೇಳ್ದಂಗೆ ಕೇಳೋಣ. ಆವಾಗಲೂ ಅಷ್ಟೇ ಕಣ್ಚಿಕಮ್ಮ, ಅವಾಗಿಂದಲೂ ಅಷ್ಟೇ. ಅವನು ಇಷ್ಟು ಪರವಾಗಿಲ್ಲ. ಈಗ ಇವಂದೇ ನಮಗೆ ಅಷ್ಟೇ. ಹಂಗನ್ನು ನನಗೂ ಹೊಲ ಮನೆ ಎಲ್ಲ ಭಾಗ ಕೊಟ್ಟರೆ ನಾನೇ ಬಂದು ಇಲ್ಲಿ ನೋಡ್ಕೊಂಡು ಅಪ್ಪ ಅಮ್ಮನ ನೋಡ್ಕೊಂಡು ಇರ್ತೀನಿ ನೀವೇ ನೋಡ್ಕೋಬೇಡ್ರಿ ಅಂತಾನೆ. ನೀನೇ ಹೇಳ್ಬಿಡಪ್ಪ ವೇದು, ನೀನಾದರೆ ಸರಿಯಾಗಿ ಹೇಳ್ಬಿಡ್ತೀಯ. ನಾನು ಹೇಳಿದ್ರೆ ಅದು ಇದು ಅಂತ ಯಾತ ಮಾತಾಡುತ್ತೆ. ನೀನೇ ಹೇಳು, ಅದೇನು ಹೇಳ್ಬೇಕು ಅಂತ ಇದೆಯಾ? ತಾಂಡ್ರ ಬಿಡು, ಅತಿ ಆಸೆ ಬೀಳಕ್ಕೆ ಹೋಗ್ಬಾರ್ದು. ದೇವ್ರು ಕೊಟ್ಟೊಟ್ಟು ಸಾಕು. ಈಗ ನಮ್ಮ ತಂಗಿಗೆ, ನನ್ನ ತಂಗಿ ಅಂತ ಹೇಳೋಕ್ಕೆ ನಾನು ಬೇರೆ ಅಂತಲೇ ಹೇಳ್ಬೇಕು. ತಂಗಿ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗ್ತೈತಿ. ಈಗ ಮಸ್ತಾಗಿದ್ದು ಕೊಟ್ಟು ಇನ್ನು ನನಗೆ ಭಾಗ ಬೇಕು ಅಂತೇಳಿ ಬಂದೈತೆ ಅಂದಮೇಲೆ ನಮ್ಮ ರುಚ್ಚತ್ ಕೇಳಿದ್ದು ಒಂದೇ, ತಗೊಬಿಡು ನೀನೇನೆ ಅಂತ ಹೇಳಿ ಕೊಡೋಣ. ತಗೊಂಬಿಡೋಣ. ನಮ್ಮಂಗೆ ಸರ್ಸಮ್ನಾಗಿ ಪಾತ್ರ ಸಾಮಾನು ಎಲ್ಲೋಡಿ ಎಲ್ಲ ಕೊಟ್ಬಿಡೋಣ. ತಿರೋ ನಾವೇ ಬೇರೆ ತಮ್ಮನ ಅಷ್ಟೇ. ತಗೊಂಬಿಡೋಳು, ತಗೊಂಡು ಇಲ್ಲೇ ಬಂದು ಅಪ್ಪ ಅಮ್ಮ ನೋಡ್ಕೊಂಡು ಇರಲೇಳು ಅಷ್ಟೇ. ಆ ತೀರ್ಮಾನಕ್ಕೆ ಬಂದುಬಿಡೋಣ. ಬಂದರು ಏನಮ್ಮ ಯಾಕ ಬಂದು ನನಗೆ ಗೊತ್ತಿಲ್ಲದಂಗೆ ನೀವೆಲ್ಲ ಭಾಗವಾಗಿದ್ದೀರಂತೆ, ಪಾತ್ರ ಸಾಮಾನೆಲ್ಲ ನನಗೆ ಹಂಚ್ಕೊಟ್ಟಿಲ್ಲ, ಹಿಂಗೆ ಅಂತ ಯಾತ ಮಾತಾಡೋದಂತೆ. ಏನಮ್ಮ ಏನಾಗ್ಬೇಕು ನಿನಗೆ? ಪಾತ್ರ ಸಾಮಾನುಗಳು ನಮಗೆ ಹಂಚ್ಕೊಟ್ಟಿಲ್ಲ, ಮನೆ ಹಂಚ್ಕೊಟ್ಟಿಲ್ಲ, ಹೊಲ ಹಂಚ್ಕೊಟ್ಟಿಲ್ಲ. ನಾನು ಹೆಣ್ಮಗಳು, ನನಗೂ ಭಾಗ ಐತಿ. ಹಂಚ್ಕೊಡ್ದಲ್ಲಿ ನೀವು ಹೆಂಗೆ ಭಾಗ ಮಾಡ್ಕೊಂಡ್ರಿ? ಬೇರೆ ಇದನ್ನೇ ಆತ ಮಾತಾಡೋ, ಸುಮ್ಮನೆ ನಿಂತ್ಕೊಂಡು ನೋಡ್ತೀನಿ. ಈಗ ನಾವೇನು ಕೊಡಲ್ಲ ಅಂತಲ್ಲ, ನಿನಗೆ ಪಾತ್ರ ಸಾಮಾನು ಬೇಕಾ ಪಾತ್ರ ಸಾಮಾನುಗಳು ತಕ. ನಿನ್ಗೆ ಯಾವ ಬೇಕಾ ಒಳಗೆ ಹೋಗಿ 2 ಮನೆಗಳು ನಿನ್ಗೆ ಯಾವ ಬೇಕಾ ಅವನ್ನೆಲ್ಲ ತಗೊಬಿಡು. ನೀನು ತಾಂಡು ಬಿಟ್ಟವು ನನಗೆ ಉಳಿಸು, ಸರಿನಾ? ನಿನಗೆ ಈಗ ಇನ್ನೊಂದು ಮನೆ ಐತೆ, ಅದು ನೀನು ತಗೊಬಿಡು. 3 ಮನೆ ಇಲ್ಲ ನಮ್ಮ ಅಪ್ಪ ಮಾಡ್ರವು. ಇನ್ನೊಂದು ಅವಾಗ ಸಾವಕತ್ತಿಗೆ ಇರೋಕ್ಕೆ ಕೊಟ್ಟಿತ್ತಲ್ಲ, ಅದನ್ನ ತಗೊಬಿಡು. ನಿನ್ನ ಮನೇನ ಹೊಲನೂ ನೀನೇ ತಗೊಬಿಡು. ನಿನ್ಗೆ ಏಟು ಬೇಕಾದ್ರೆ ತಗೊಂಡು ನಮಗೆ ನೀನು ಏನು ಬಿಡ್ತೀವಿ ಅದನ್ನ ನಾವು ತಗೊಂತೀವಿ. ದೇವ್ರು ನಿನಗೆ ಯಾತು ಕೊಟ್ಟಿಲ್ಲ, ನಿನಗೇನೂ ಇಲ್ಲ, ತಗೊಳಮ್ಮ. ನೀನು ಏನು ಅದ್ರ ಬಗ್ಗೆ ನೀನು ಯೋಚನೆ ಮಾಡಿಬಿಡ. ಕವಿತಮ್ಮ, ನಿನಗೆ ದೇವ್ರು ಕಮ್ಮಿ ಮಾಡ್ಯವನೇ, ನಿನಗೆ ದೇವ್ರು ನಿನಗೇನು ಕೊಟ್ಟಿಲ್ಲ, ನಮಗೆ ಇನ್ನೂ ದೇವ್ರು ಹೆಚ್ಚಾಗಿ ಕೊಟ್ಟವನೇ, ಅದು ನಿನಗೆ ಕೊಡ್ತಾಯಿದ್ರು. ತಗೊಬಿಡು. ಅಪ್ಪ ಇವರಿಬ್ರು ನೀನೇ ನೋಡ್ಕೆ. ಅದೇನು ನೋಡ್ಕೊಂತಾಳೆ? ನಿಮ್ದೊಳ್ಳೆ ಸರಿ ಆಯ್ತಪ್ಪ. ಮತ್ತೆ ತಗೊಂಡ ಮೇಲೆ ನೋಡ್ಕೋಬೇಕು ಅಷ್ಟೇ. ಬಂದು ಇಲ್ಲೇ ಇದ್ದು ನೋಡ್ಕೋಬೇಕು. ಆಯ್ತು ಹೇಳು, ತಾಂತೀನಿ. ಹೊಲ ಮನೆ ಪಾತ್ರ ಸಾಮಾನು ಎಲ್ಲ ತಗೊಂಡು ನೋಡ್ಕೊಂತೀನಿ ಹೇಳಿ. ಬಂದು ನಮ್ಮ ಅಪ್ಪ ನಮ್ಮಮ್ಮ ನಾನೇ ಕರ್ಕೊಂಡು ಹೋಗಿ ಸಾಕ್ಯಂತೀನಿ. ನಿಮ್ಗೆ ಸಾಕಾಗಲಿಲ್ಲ ಅಂತಂದರೆ ನಿಮ್ಮಂಥರ ಯಾತ್ಕೋಬೇಕು ಗಂಡು ಮಕ್ಕಳು. ನಾನೇ ಸಾಕ್ತೀನಿ ಹೇಳಿ. ನಮ್ಮ ಅಪ್ಪ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ, ನಾನೇ ಸಾಕ್ತೀನಿ, ನಾನೇ ನೋಡ್ಕೊಂತೀನಿ, ನಾನೇ ಸಾಕ್ತೀನಿ. ಕರ್ಕೊಂಡು ಹೋಗಿ ನೋಡ್ಕೆ ಹೇಳೀನಿ. ನಿನಗೆ ಏಟು ಬೇಕು ಹೊಲ ಅಡ್ ತಗೊಂಡು ನಿನ್ಗೆ ಏನು ಬೇಕು ಅದನ್ನ ತಗೊಬಿಡು. ನಮ್ಮ ಮನೆಯಾಗೆ ಇವ್ರನ್ನ ಇಬ್ರು ಕರ್ಕೊಂಡೋಗಿ ನೀನೇ ನೋಡ್ಕೆ. ನಮ್ಮ ಪಾಡಿಗೆ ನಾವು ಇರ್ತೀವಿ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಅಷ್ಟೇ. ನೀನು ಯಾವಾಗಲೂ ಬರೀ ನನಗೆ ಭಾಗ ಬೇಕು ಅಂದ್ರೆ ಅದು ಸರಿಯಾಗಲ್ಲ. ಸುಮ್ಮನೆ ಏನೋ ಒಂದು ತೀರ್ಮಾನ ಮಾಡ್ಕೋಬೇಕು ಅಷ್ಟೇ. ನಾವೀಗ ಹೊಲದಂಗಿದ್ರು ಇರಲಿ, ನಾ ಅವ್ರ ಮಗೊಂದು ಮದುವೆ ಆಯಿತು, ನನ್ನ ಮಗಳದು ಮದುವೆ ಆತತ್ತ, ಸುಮ್ಮನೆ ಬೇರೆ ಮಾಡ್ಕೊಂಡಿದ್ರಿ ಅತ್ತ ಯಾವುದೂ ಇರಲ್ಲ ಅಂತೇಳಿ ಅವರಿಬ್ರು ನಮ್ಮ ಅತ್ತಿಗೆಮ್ಮನು ನಮ್ಮ ಕೆಂಪಮ್ಮ ಇಬ್ಬರು ಮಾತಾಡ್ಕೊಂಡು ಅವ್ರ ಅಕ್ಕೆ ಇಲ್ಲಿ ಬಂದ್ರೆ ನಾವು ಯಾತನ ಮಾತಾಡ್ತೀವಿ, ನಾವು ಒಳಗಿರ್ತೀವಿ, ನೀವೇ ಅದೇನು ಮಾತಾಡ್ರಿ ನಿಮ್ಮ ತಂಗಿ ತಾಗಿ ಅಂತ ಅವರೇ ಕಳಿಸಿರು. ಅವರೇ ಅದನ್ನೇ ಹೇಳಿದ್ದು. ಏನು ಬೇಕಾ ಪಾತ್ರ ಸಾಮಾನುಗಳು ಏನು ಬೇಕು ಎಲ್ಲ ತಗೊಂಡು ಹೋಗೋಕ್ಕೆ. ಓಸು ತಗೊಂಡೋಗಿ ಇಡ್ತೀರ, ನಾವು 2 ಮನೆ ಬೇರೆ ತಗೊಂಬತ್ತೀವಿ. ತಗೊಂಡೋಗಿ ಓಸು ತಗೊಂಡು ಹೋಗ್ಬಿಡು ನೀನು. ಅಲ್ಲ, ಪಾತ್ರ ಸಾಮಾನುಗಳೇನು ಬೇಡ ಕಣಮ್ಮ. ಏನಕ್ಕೆ ಅಂತ ಬಿಡತ್ತ ಅವರೇ ತಗೊಂಡವ್ರು. ಬಲ್ತಮ್ಮ, ನೀನು ಸುಮ್ಮನೆ ಮಧ್ಯದಾಗ ನೀನು ಮಾತಾಡ್ಬೇಡ. ಮಧ್ಯದಾಗ ಸುಮ್ಮನೆ ಇರ್ಬೇಕು ನೀನು, ಸರಿನೇ? ನೀನು ಸುಮ್ಮನೆ ಇರೋದು ಕರಿ. ನಾನು ಹೇಳ್ತೀನಿ, ನಿನ್ನ ಮಧ್ಯದಾಗೆ ಯಾರ ಮನೆ ವಿಚಾರದಾಗ ಆಗಲಿ ನೀನು ತಲೆ ಹಾಕಕ್ಕೆ ಬರ್ಬೇಡ, ಮಧ್ಯದಾಗ ನೀನು ಮಾತಾಡ್ಬೇಡ ಅಷ್ಟೇ. ಇವೇದಕ್ಕೆ ನನಗೆ ಇಷ್ಟ ಆಗಲ್ಲ. ಆಯ್ತು ಹೇಳು. ನಾನು ಬೇಕಾಗಿರೋ ಪಾತ್ರ ಸಾಮಾನುಗಳು ನನಗೆ ನಮ್ಮ ಅಪ್ಪ ಏನು ತವ್ರ ಮನೆ ಅದಂತ ನಾನು ಎಷ್ಟನ ಬರಲಿ ಹೇಳು. ಎರಡೇ ಆಗಲಿ ಹೇಳು. ಪಾತ್ರ ಸಾಮಾನುಗಳು ತಗೊಂತೀನಿ, ತಗೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಹೇಳಿ. ಗೊತ್ತೈತಿ? ಇರೋದು ಗೊತ್ತೈತಿ, ಇರ್ತೀನಿ. ಆಯಿತು, ತಗೊಂತೀನಿ.
ಭಾಗ ತಾಂಬ್ತೀನಿ, ತಗೊಂಡಿರ್ತೀನಿ. ಅವ್ರವ್ರ ಹೆಸರಿಗೆಲ್ಲ ಮಾಡಿಸ್ಬೇಕು. ಅದಿಷ್ಟೈತೆ ಹೊಲ ಸಂಭಾಗ ಆಗಲಿ. 50 ಎಕರೆ ಇದ್ದರೆ ಅದೇನು ಸಂಭಾಗ ಬರುತ್ತೆ ಅದು ಆಗ್ಬಿಡ್ಲು. 60 ಎಕರೆ ಇದ್ದರೆ 20 ಎಕರೆ ಮಾಡಿಬಿಡ್ಲು ಅವಳು ಅಷ್ಟೇನೆ. ಎಲ್ಲ ಸಂಭಾಗ ಆಗ್ಬೇಕು ನಮಗೆ. ಸರಿ ಅಮ್ಮ ತಾಯಿ ಆತು ಹೇಳ್ತಾ ಇದ್ನಲ್ಲ, ತಗ ತಗ ತಗೋಬಿಡು ನೀನೇನೆ. ತಗೋಬಿಡು, ಎಲ್ಲ ನಿನ್ಗೇನು ನೀನು ಏನು ಬಿಟ್ಟು ನೀನು ಇಂಥದ್ದು ಬಿಡ್ತೀಯ ಅದನ್ನು ನಾವು ತಗೊಂತೀವಿ. ತಗೋಬಿಡು, ಬಂದು ನೋಡ್ಕೊಂಡು ಒಟ್ಟಿನಲ್ಲಿ ಇಲ್ಲೇ ಇರ್ಬೇಕು. ನೀನು ಹೋಗಿ ಕೊಡು ಗಂಡನ ಮನೆಗೆ. ನೀನು ಭಾಗ ತಗೊಂಡಿದ್ಯಾ, ಇಲ್ಲಿ ನೋಡ್ಕೊಂಡು ಇಲ್ಲಿ ಇರು ಇವ್ರನ್ನ. ಸರಿ ಆಯ್ತು ಹೇಳ, ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೊಂಡಿರ್ತೀನಿ. ನಿಮ್ಗೆ ಅಷ್ಟೊಂದು ಭಾರ ಆಗಿದ್ರೆ ಅದಕ್ಕೆ ಮತ್ತೆ ಇವ್ರು ನೋಡ್ಕೊಂಬಕ್ಕಾಗಲ್ಲ ಅಂತಲೇ ಭಾಗ ಕೊಡ್ತಿರೋದು ನೀವು. ಇಲ್ಲ ಅಂದಿದ್ರೆ ಕೊಡ್ತಿರ್ಲಿಲ್ಲ. ನಾನು ನೋಡ್ಕೊಂತೀನಿ ಹೇಳಿ, ನಾನು ನೋಡ್ಕೊಂಡು ನಮ್ಮ ಅಪ್ಪ ನಮ್ಮ ಮಕ್ಕಳು ನನ್ನ ಮಗ ಸೊಸೆ ನನ್ನ ಮಗಳನ್ನೆಲ್ಲ ಕರ್ಕೊಂಬಂದು ನಾನು ನೋಡ್ಕೊಂಡು ಇಲ್ಲೇ ಇರ್ತೀನಿ ಹೇಳು. ನೋಡ್ಕೊಂತೀನಿ, ತಾಂತೀನಿ ಭಾಗ ತಗೊಂಡು ಇಲ್ಲೇ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಏನು ನಿಮ್ದೊಳೆ ಸರಿ ಆಯ್ತಪ್ಪ, ಏನೋ ಬಿಡು ಅಂತ ಹೇಳಿ ನಾನು ಎಷ್ಟು ಅನ್ಸರ್ಸಿದ್ದೀನಿ. ನಮಗೇನಲ್ಲ ಮತ್ತೆ ನನ್ನ ಮನೆಗೆ ನೀನು ಏನು ಕೊಟ್ಟಿದ್ರೆ ನಾನು ಕೇಳ್ತಿರ್ಲಿಲ್ವೋ? ನಾನೇನು ಹೇಳಿದ ಮನೆಯಾಗ ನೀನು ಏನು ತಂದಿದ್ರೆ ನಾನು ಕೇಳ್ತಿರ್ಲಿಲ್ವೋ? ಸುಮ್ಮನಾಗ್ತಿದ್ದೆ. ಏನು ಕೊಟ್ಟಿಲ್ಲ ಅಂತ ಸಿಟ್ಟು. ಈಗ ನೀನು ಹೇಳಿದೆ ಕವಿತಮ್ಮ, ನಾನು ಹೇಳಿರೋ ಮನೆಯಾಗ ಹೆಣ್ಣು ತಮ್ಮ ನನ್ನ ಮಗುಗೆ ಹೆಣ್ಣು ಕೊಡು ಅಂತ ನೀನು ಹೇಳ್ತೀಯ. ಆದರೆ ಅವ್ರ ಇಷ್ಟಗಳು ಬೇರೆ. ನೀನು ಹಂಗೆಲ್ಲ ಇದು ಮಾಡಬೇಡ. ಏನೋ ಬಿಡು, ಅವ್ರ ಹಣೆ ಬರೋ ಇತ್ತು ಆತತ್ತ ಅಂತ ಹೇಳಿ ಸುಮ್ಮನೆ ಆಗಬೇಕು. ಅದನ್ನೇ ಒಂದು ಇದು ಮಾಡೋದಲ್ಲ. ಸುಮ್ಮನೆ ಅದನ್ನೇ ಒಂದು ದೊಡ್ಡ ವಿಷಯ ಮಾಡ್ತೀಯಲ್ಲ. ಏನೋ ಬಿಡತ್ತ ಆಗೈತೆ ಅಂತ ಹೇಳಿ ಅನುಸರಿಸ್ಬೇಕು. ಹಿಂಗೆ ಮಾಡಬಾರ್ದು. ಅಲ್ಲ ಕಣೋ, ಆಗೋದಾಯ್ತು. ಒಂದು ದಿವ್ಸನ ನೀವು ಬಾರಪ್ಪ ಬಾರಮ್ಮ ಅಂತೇಳಿ ತವ್ರ ಮನೆ ಅಂತೇಳಿ ನಾನು ಎಂದನ ಕರ್ತಿದ್ದೀರಿ? ಮದುವೆಗೆ ಬರಲಿಲ್ಲ ಅಂತೇಳಿ ಅದೇ ಸಿಟ್ಟಿನಾಗೆ ಏನು ಕೊಟ್ಟಿಲ್ಲ ಅಂತ ಅವಳು ಬಂದಿಲ್ಲ. ಮತ್ತು ಯಾವ ಮಕ್ಕ ಇಕ್ಕೊಂಡು ಬರ್ತಾಳೆ? ಒಂದು ಯಾವ ಹಬ್ದಾಗೂ ಕರಿಯಲ್ಲ ಕಳಿಸಲ್ಲ. ಹಿಂಗೆ ಮಾಡಿರ್ ಮತ್ತೆ ಅವಳಿಗೆ ಮಾತ್ರ ಸಿಟ್ಟು ಬರೋಕ್ಕಿಲ್ವಾ? ಅದಕ್ಕೆ ಮತ್ತೆ ನೀವು ಹೆಂಗೆ ಮಾಡ್ತೀರೋ ಹಂಗೆ ಅವಳಿಗೂ ಕೇಳ್ತಾ ಇರೋದು. ಅವಳಿಲ್ಲ ಅಂದರೆ ಕೇಳ್ತಿರ್ಲಿಲ್ಲ ಬಿಡು, ನಮ್ಮ ಅಣ್ಣ ಇರಿಬ್ರು ಚೆನ್ನಾಗಿರಲಿ ಅಂತೇಳಿ ಸುಮ್ಮನೆ ಇರೋಳು. ಅದೇ ಇದ್ದಿದ್ದು ಅಲ್ಲ. ನಮ್ಮಪ್ಪ ನಮ್ಮಮ್ಮ ಇನ್ನೂ ಸರಿಯಾಗಿ ನೋಡ್ಕೊಂಬಲ್ಲ. ನೀವು ನೋಡಿದ್ರೆ ನಮಗೇನು ಒಂದಿಷ್ಟು ಬೆಲೆ ಕೊಡಲ್ಲ. ಯಾವ ಕಡೆಗಳಿಗೆ ಗಿರ್ಜಿಂಬೆ ಅಂಥವರೆಲ್ಲ ಬೇಕಾಗ್ತಾರೆ ನಿಮಗೆ. ನಾವು ಬೇಕಾಗಲ್ಲ. ಅದಕ್ಕೆ ಮತ್ತೆ ನಾವು ನಾನು ಕೇಳಕ್ಕೆ ಬಂದಿರೋದಿಲ್ಲ ಅಂದ್ರೆ ನಾನು ಕೇಳ್ತಿರ್ಲಿಲ್ಲ. ನನಗೇನೇನು ಇವತ್ತು ಆಸ್ತಿ ಬೇಕಾಗಿಲ್ಲ. ನನಗೇನು ದೇವ್ರು ಮಸ್ತಾಗಿ ಕೊಟ್ಟವನೇ, ಮಸ್ತಾಗೈತೆ, ನನಗೇನು ಬೇಕಾಗಿರಲಿಲ್ಲ. ಆದ್ರೂ ನೀವು ನನಗೆ ಬೆಲೆ ಕೊಡಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡಿ ನನ್ನ ಮಗನಿಗೆ ಏನು ಕೊಡಲಿಲ್ಲ. ನಾನು ಹೇಳಿರತ್ತಾಗ ಹೆಣ್ಣು ನಾನು ಒಳ್ಳೆ ಶ್ರೀಮಂತರ ಮನೆಯಾಗ ಹೆಣ್ಣು ನೋಡಿದ್ದೆ ಗೊತ್ತೇ? ಏನೋ ದೇವಣ್ಣ, ನಿನ್ನ ಮಗನಿಗೆ ಒಳ್ಳೆ ಶ್ರೀಮಂತರ ಮನೆಯಾಗ ಹೆಣ್ಣು ನೋಡಿದ್ದೆ. ಎಂಥ ಒಳ್ಳೆ ಹೆಣ್ಣು ನೋಡಿದ್ದೆ. ಹೋಗಿ ಇದು ಯಾವುದೋ ಒಂದು ಹುಡುಗಿನ ಮದುವೆ ಮಾಡಿಕೊಂಡ್ರಿ. ಅದಕ್ಕೆ ಮತ್ತೆ ನೋಡಿ ನಾವು ಹೇಳಿದ್ದೇನನ್ನು ಇವ್ರು ತಲೆಯಾಗ ಹಾಕಿ ಮಲವಲ್ಲ ಅಂಬವನ್ನ ಕಾಣೋದೇ ನನಗೆ ಸಿಟ್ಟು. ಅದಕ್ಕೆ ಮತ್ತೆ ನಾನು ಭಾಗ ಕೇಳಕ್ಕೆ ಬಂದಿರೋದು. ಏನೋ ಬಿಡು, ನಮ್ಮ ಅಣ್ಣ ಇರೋ ನಾನು ಹೇಳ್ದಂಗೆ ಕೇಳ್ತಾರೆ, ಏನೋ ಚೆನ್ನಾಗೆ ಅಂತೇಳಿ ನನಗೂ ಒಳ್ಳೆ ಮನಸ್ಸು ಅನ್ನೋದೇ ಇರೋದು, ಕೇಳಬಾರ್ದು ಅನ್ನೋದು. ಆದರೂ ನೀವು ಹಿಂಗೆ ಮಾಡೋಕ್ಕೆ ತಾಂಬ್ತೀನಿ. ಸರಿ ಆಯ್ತಲ್ಲ, ನಮ್ಮ ಇಲ್ಲಿಗೆ ಬಂದಿದ್ದು ನಮ್ಮ ಅಪ್ಪ ನಮ್ಮ ನಾನೇ ನೋಡ್ಕೊಂಡು ನಾನು ಎಲ್ಲದ್ರಾಗೂ ತಾಂಬ್ತೀನಿ. 3 ಭಾಗ ಆಗೇ ಬಿಡಲಿ ಎಲ್ಲದ್ರಾಗೂ. ಸರಿ ಆಯ್ತು ಹೇಳು, 3 ಭಾಗನೇ ಆಗಿ ಪಾತ್ರ ಸಾಮಾನಿಗೆ ಎಲ್ಲ ತಗೊಬಿಡು. ಎಲ್ಲ ಗುಡ್ಸಿ ಗುಂದ ಅಂತ ಮಾಡ್ಬಿಡು. ನೀನು ಪಾತ್ರ ಸಾಮಾನು ಎಲ್ಲ ಮನೆ ನೀನು ಏನಾಯ್ತು ಅಂತ ಸರಿ ನೀ ಗೊತ್ತಾಗುತ್ತೀನಿ ಅಂತ ತಗೊಂಡು ಎಲ್ಲ ಹೊಲ ಐತಿ, ಹೊಲ ಏನು ಹಂಚ್ಕೊಂಡು ನಾನು ಅನ್ಕೊಂಡು ಮಾತಾಡಿ ಮಾಡಿಸ್ಕ ಹೇಳ್ತೀನಿ. ನಿನ್ಗೆ ಎಷ್ಟು ಬೇಕಾದ್ರೆ ತಗೊಳಮ್ಮ. ನಾನು ಬೇಡ ಅಂದ್ರೆ ಕೇಳಿ ನೋಟ್ನಲ್ಲಿ ಅವ್ರು ನೋಡ್ಕೊಂಡು ಇಲ್ಲೇ ಇರ್ಬೇಕು ನೀನು ತಾಂಡ ಮೇಲೆ ಅಷ್ಟೇನೆ. ಅದನ್ನೇ ನಾನು ಹೇಳೋದು, ಇನ್ನೇನು ಹೇಳಲ್ಲ. ಇನ್ನೇನು ಹೇಳೋಣ, ಬಂದು ಹಿಂಗೆ ಕೇಳಿದ್ಮೇಲೆ ಇದು ಎಷ್ಟು ದಿನ ನಿನ್ನ ಬಗೆಹರಿಯಲ್ಲ. ಬರೀ ಏನು ಕೊಡಲ್ಲ ಅಂದ್ರೆ ಸರಿ ಹೋಗಲ್ಲ. ಅದಕ್ಕೆ ತಗೊಂಡು ಅಪ್ಪ ಅಮ್ಮ ನೋಡ್ಕೊಂಡು ಇಲ್ಲೇ ಇರಲಿ ಹೇಳು ಅಷ್ಟೇ. ಮಸ್ತಾಗೈತೆ. ಹಂಗಂದ್ರೂ ಭಾಳ ಅತಿ ಆಸೆ. ತಗೊಂಬ್ಲಿ ಬಿಡ್ರಿ. ಯಾಕೆ ಅದ್ರಾಗ 3 ಭಾಗ ಆಗ್ಬಿಡ್ಲಿ. 3 ಜನ ಗಂಡು ಮಕ್ಳು ಇದ್ದಿದ್ರೆ ಹಂಚ್ಕೊಂತಿಲ್ವಾ? ಹಂಗೆ ಬಿಡು ಅಂತ ಹೇಳಿ ಹಂಚ್ಕೊಟ್ಬಿಟ್ರೆ ಆಯಿತು. ಭಾಳ ಅತಿ ಆಸೆ ಐತೆ ತಗೋಬೇಕು ಅಂತ. ಒಂದಲ್ಲ ಒಂದಿನ ಅತಿ ಆಸೆ ಇದ್ದವ್ರಿಗೆ ಅತಿ ಆಸೆ ಗತಿಗೇಡು ಅನ್ನಂಗೆ ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ. ಅಲ್ಲೇವರೆಗೂ ಸುಧಾರಿಸ್ಬೇಕು. ಅದಕ್ಕೆ ನಾನು ಸುಮ್ಮನೆ ಯಾಕೆ ಮಾತಾಡಿಲ್ಲ, ಯಾಕೆ ನಿಷ್ಠರಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ. 3 ಭಾಗ ಆಗೇ ಬಿಡಲಿ ಅಂತ ನಾನು ಒಪ್ಕೊಂಡಿದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.